ಮುಂದಿನ ಸುದ್ದಿ ಚಿತ್ರದುರ್ಗದ ಸುದ್ದಿ. ಇದು ಅಡಿಕೆ ಬೆಳೆಗಾರರನ್ನ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ. ರಾತ್ರೋರಾತ್ರಿ ತೋಟದಲ್ಲಿದ್ದಂತಹ ಅಡಿಕೆ ಮಂಗಮಾಯ ಆಗ್ಬಿಡತ್ತೆ. ಅಡಿಕೆ ಬೆಳೆಗಾರರನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ರಾತ್ರೋರಾತ್ರಿ ತೋಟದಲ್ಲಿದ್ದ ಅಡಿಕೆ ಮಂಗಮಾಯ ಆಗಿದೆ. ಕ್ವಿಂಟಾಲ್ ಗಟ್ಟಲೆ ಅಡಿಕೆ ಕದ್ದು ಖದೀಮರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಚಿತ್ರದುರ್ಗದ ಹನುಮನಹಳ್ಳಿಯಲ್ಲಿ ಅಡಿಕೆ ಕಳ್ಳತನ ಆಗಿರೋದು. ಮೂರ್ತಣ್ಣ ಎಂಬುವರಿಗೆ ಸೇರಿದಂತಹ ತೋಟ, ಆ ತೋಟದಲ್ಲಿ ಅಡಿಕೆ ಬೆಳೆ ಬೆಳೆದಿರ್ತಾರೆ. ರಾತ್ರೋರಾತ್ರಿ ಅಡಿಕೆ ಬೆಳೆಯನ್ನ ಕದ್ದು ಪರಾರಿಯಾಗಿದ್ದಾರೆ ಖದೀಮರು. ಲಕ್ಷಾಂತರ ಮೌಲ್ಯದ 20 ಕ್ವಿಂಟಾಲ್ ಅಡಿಕೆ ಕದ್ದಿದ್ದಾರೆ. ಅಡಿಕೆ ದುಡ್ಡಿನಲ್ಲಿ ಮಗಳ ಮದುವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ರೈತ. ಇನ್ನೊಂದು ವಾರದಲ್ಲಿ ಅಡಿಕೆ ಕಟಾವಿನ ನಿರೀಕ್ಷೆಯಲ್ಲಿ ಕೂಡ ಇದ್ರು. ಈಗ ರಾತ್ರೋರಾತ್ರಿ ಅಡಿಕೆ ಮಂಗಮಾಯ ಆಗಿರೋದನ್ನ ಕಂಡು ರೈತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ನ್ಯಾಯ ಬೇಕು ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ. ಅಡಿಕೆ ಮರಗಳ ಫಸಲು ಬರಬೇಕು ಅಂತಂದರೆ 5-6 ವರ್ಷ ಕಷ್ಟಪಡಬೇಕು ರೈತರು. ಆದರೆ ಚಿತ್ರದುರ್ಗ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಬಂದಂಥ ಕಳ್ಳರು ಸುಮಾರು 10-15 ಕ್ವಿಂಟಲ್ ಅಡಿಕೆಯನ್ನು ಕೊಯ್ಕೊಂಡು ಪರಾರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಇಡೀ ರೈತ ಕುಟುಂಬ ಒಂದು ರೀತಿಯ ಆತಂಕದಲ್ಲಿದೆ, ಒಂದು ರೀತಿ ಕಷ್ಟದಲ್ಲಿದೆ, ಸಂಕಷ್ಟದಲ್ಲಿ ಅಂತ ಹೇಳ್ಬೋದಾಗಿದೆ. ನಮ್ಮ ದೃಶ್ಯಗಳಲ್ಲಿ ಗಮನಿಸ್ಬೋದು. ನಾವೀಗ ಚಿತ್ರದುರ್ಗ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ಮೂರ್ತಣ್ಣರ ತೋಟದಲ್ಲಿದ್ದೀವಿ. ಏನಂತಂದರೆ ಮೊನ್ನೆ ರಾತ್ರಿ ಬಂದಂಥ ಖದೀಮರ ಒಂದು ತಂಡ ಏನಿದೆ, ಈ ಒಂದು ತೋಟಕ್ಕೆ ಬಂದು ಸುಮಾರು 10-15 ಕ್ವಿಂಟಲ್ ಅಡಿಕೆಯನ್ನು ಕೊಯ್ಕೊಂಡು ಹೋಗಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸ್ಬೋದು. ಕೊಯ್ದಿರೋದನ್ನ ಗೊಂಚಲನ್ನು ಕೂಡ ಕೊಯ್ಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಏನಂತಂದರೆ ತಮ್ಮ ಮಕ್ಕಳ ರೀತಿ ಹಾರೈಕೆ ಮಾಡಿ ಸುಮಾರು 5-6 ವರ್ಷಗಳ ಕಾಲ ಈ ಒಂದು ಅಡಿಕೆಗಳನ್ನು ಸಾಕ್ತಾರೆ. ಅಡಿಕೆ ಸಾಕ್ತ ಸಂದರ್ಭದಲ್ಲಿ ಸಾಕಷ್ಟು ಸಾಲ ಸೂಲ ಮಾಡಿ ಲಕ್ಷಾಂತರ ರೂಪಾಯಿ ತಂದು ಹಣ ಹಾಕಿಬಿಟ್ಟು ಅಡಿಕೆ ಬೆಳೆಸ್ತಾರೆ. ಆದರೆ ಅಡಿಕೆ ಮರಗಳು ಬೆಳೆಸ್ತಂಥದಕ್ಕೆ ಯಾರೋ ಒಬ್ಬ ಮೂರನೇ ಖದೀಮರು ಬಂದು ಈ ಒಂದು ರೈತರ ಒಂದು ಬದುಕಿಗೆ ಒಂದು ರೀತಿ ಕೊಳ್ಳಿ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರೈತರ ಬದುಕಲ್ಲಿ ಒಂದು ರೀತಿ ಕಣ್ಣೀರು ತರಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ನೋಡ್ಬೋದು ದೃಶ್ಯಗಳಲ್ಲೆಲ್ಲ ನೋಡ್ಬೋದು, ಗೊಂಚಲುಗಳೆಲ್ಲ ಬಿದ್ದಿದೆ. ಇಲ್ಲಿಗೆ ಒಂದು ರೀತಿ ಹೇಳ್ಬೋದು ಅಂದರೆ ಇದು ಖದೀಮರ ತಂಡ ದೊಡ್ಡದೊಂದು ಟೀಮ್ ಇರಬೇಕು ಅಂತ ಹೇಳ್ಬೋದು. ಈ ರೀತಿ ಏನಂತಂದರೆ 15-20 ಕ್ವಿಂಟಲ್ ಗಟ್ಟಲೆ ಬಂದು ಒಂದು ತೋಟದಲ್ಲಿ ಯಾವುದೋ ಒಂದು ತೋಟದಲ್ಲಿ ಬಂದು ಕಳ್ತನ ಮಾಡ್ತಾರೆ ಅಂತಂದರೆ ಇದು ಒಂದು ರೀತಿ ಪ್ರೀ ಪ್ಲಾನಡ್ ಆಗಿ ಮಾಡಿರ್ತಕ್ಕಂಥದ್ದು ಅಂತಲೇ ಇಲ್ಲಿನ ರೈತರು ಕೂಡ ಹೇಳ್ತಿರ್ತಕ್ಕಂಥದ್ದು. ಕಳ್ಳರು ಬಂದು ಹಿಂಗೆ ಏಕಾಏಕಿ ಕ್ವಿಂಟಲ್ ಗಟ್ಟಲೆ ಕೊಯ್ಕೊಂಡು ಹೋಗ್ತಾರೆ ಅಂದರೆ ತುಂಬ ನೋವಾಗುತ್ತೆ ಸರ್. ನಾವು ನಮ್ಮ ಮಕ್ಳ ಥರ ಬೆಳೆಸಿರ್ತೀವಿ. ನಾವು ಅಡಿಕೆ ಗಿಡನೂ ನೀರಿಲ್ದ ಕಷ್ಟಪಟ್ಟು ಬೋರ್ಗಳೆಲ್ಲ ಹಾಕ್ಸಿ ಭಾಳ ಬೋರ್ ಹಾಕ್ಸಿದ್ವಿ, ಎಲ್ಲ ಫೇಲ್ ಆಗಿದ್ವು. ಈಗ 2 ವರ್ಷ ಸ್ವಲ್ಪ ಚೆನ್ನಾಗೈತೆ. ಈ ವರ್ಷ ಹಿಂಗೆ ಮಾಡಿದ್ದಾರೆ ಸರ್, ಬಂದು ಕೊಯ್ಕೊಂಡು ಹೋಗಿದ್ದಾರೆ. ಇದಿಷ್ಟು ರೈತರ ಮಾತಾಗಿರ್ತಕ್ಕಂಥದ್ದು. ಪೊಲೀಸರು ಖದೀಮರನ್ನು ಎಡೆಮುರಿ ಕಟ್ಟಿ ಒಂದು ರೀತಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಈಗ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಹೆಸರು ಕಾಳು ಖರೀದಿ ಕೇಂದ್ರದಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಕಾಳುಗಳು ಕಪ್ಪಾಗಿವೆ ಅಂತ ಖರೀದಿ ಮಾಡಲ್ಲ ಅಂತ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹೆಸರು ಕಾಳು ಖರೀದಿ ಕೇಂದ್ರದಲ್ಲಿ ರೈತರು ಗೋಳಾಡ್ತಾ ಇದ್ದಾರೆ. 2 ತಿಂಗಳಿಂದ ಸಂಗ್ರಹಿಸಿ ಇಟ್ಟಿದ್ದಂಥ ಹೆಸರು ಕಾಳು ಪ್ರತಿ ಕ್ವಿಂಟಾಲ್ಗೆ 8,682 ರೂಪಾಯಿ ಕೇಂದ್ರದಿಂದ ನಿಗದಿ ಮಾಡಲಾಗಿದೆ. ಖಾಸಗಿ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ಗೆ 4,000-5,000 ರೂಪಾಯಿ ಇದೆ. ನಾಫೆಡ್ ಸಂಸ್ಥೆ ಮೂಲಕ ಖರೀದಿ ಮಾಡ್ತಾ ಇರೋ ಕೇಂದ್ರ ಆದ್ರೆ ಈಗ ರೈತರಿಂದ ಖರೀದಿ ಮಾಡದೇನೆ ಸತಾಯಿಸ್ತಾ ಇದೆ. ನಾಫೆಡ್ ಕಂಪನಿ ಗೋದಾಮ್ ತುಂಬಿದೆ, ಈ ರೀತಿಯಾದಂಥ ನೆಪಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಖರೀದಿಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಆದ್ರೆ ಸಾವಿರಾರು ಜನ ಬೆಳೆದಿರುವಂಥ ರೈತರೇನಿದ್ದಾರೆ, ಸಾವಿರಾರು ಜನ ರೈತರು ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಖರೀದಿ ಮಾಡ್ತಾ ಇಲ್ಲ ಅಂತ ಕಂಗಾಲಾಗಿದ್ದಾರೆ. ಈಗ ಇದೇ ಟೈಪ್ ಮಾಲ್ ಈಗ ಏನೈತಲ್ಲ ಹೊರಗಡೆ ಮಾರಾಟ ಮಾಡಿದ್ರೆ ನಮ್ಗೆ 7,800ರಿಂದ 8,000 ಮಟನ್ನು ಮಾರಾಟ ಆಗ್ಯಾವ. ಎಲ್ಲೇ ರಾಮದುರ್ಗ ಮಾರ್ಕೆಟ್ನಾಗ ಇಲ್ಲಿಂದ ಹೋಗ್ಯಾರ ರೈತರು. ಈ ಟೈಪ್ ಇದ್ದಿದ್ದು 8,000 ಮಟನು ಹೋಗ್ಯಾವ. ಇವತ್ತು ಸಮಸ್ಯೆ ಅಂದ್ರೆ ಏನಪ್ಪಾ ಅಂತಂದ್ರೆ ಕೆಲವೊಂದು ರೈತರು ಇಲ್ಲೇ ಬಂದಿದ್ದು ಒಂದು 40 ಟ್ರ್ಯಾಕ್ಟರ್ ಬಂದಾವು. ಅದ್ರಾಗ ರಿಜೆಕ್ಟ್ ನನಗೆ ತೊಗೊಳಕ್ ಆಗೋದಿಲ್ಲ ಅಂತೇಳಿ ಇದರ ಮ್ಯಾನೇಜರ್ ಏನದನಲ್ಲ, ಇವು ಮಾಲ್ ಎಡಾದವು ನಮ್ಗೆ ತೊಗೊಳಕ್ ಬರೋದಿಲ್ಲ ಅಂತಾರ ಅವ್ರು. ಡ್ಯಾಮೇಜ್ ಮಾಲ್ ಬಂದಿದ್ದಕ್ಕೆ ಇವರು ಏನಂದ್ರೆ ನಿನ್ನೆ ನಾನು ಚೆಕ್ ಮಾಡಿದೆ, ಒಂದಿಷ್ಟು ಭಾಳ ಅಂದ್ರೆ ಭಾಳ ಡ್ಯಾಮೇಜ್ ಅದಾವ್ರಿ. ಅಲ್ಲೇ ನಡಿಂಗಿಲ್ರಿ, ಅಲ್ಲೇ ಇದಕ್ಕೆ ನಾವು ಇದಕ್ಕೆ ಹೋದೆ ಅಲ್ರಿ ಗುಡೌನ್ ಕಳಿಸಿದಾಗ ಮಾಲ್ ರಿಜೆಕ್ಟ್ ಆಗಿ ಹೊಳಿ ಬರತ್ತೈತ್ರಿ. ಡ್ಯಾಮೇಜ್ ಮಾಲ್ ಇದ್ದಕ್ಕೆ ಅಂಥವು ಬಂದಿದ್ದಕ್ಕೆ ನಾವು ಮಾಡಿದ್ರಿ. ಈಗ ನಾವು ಡ್ಯಾಮೇಜ್ ಮಾಲ್ ತೊಗೊಳ್ರಿಪ್ಪ, ಸುಲೋ ಮಾಲ್ ಇದ್ರೆ ಕೊಡ್ರಿ ಅಂತ ಇಷ್ಟು ಹೇಳಿ. ನಾವು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಮಾಡೇವ್ರಿ ಸರ್. ಈಗ ಇಲ್ಲ ಅಲ್ಲಿ ಬೋರ್ಡ್ ಆಯ್ತು ಸರ್. ಆದರೆ ಹೊಸಪೇಟೆಯಲ್ಲಿ ತಾಯಿ ನಾಪತ್ತೆ ಆಗಿದ್ರು
ಚಂಡೀಗಢದಲ್ಲಿ ಪತ್ತೆಯಾಗಿದ್ದ. 25 ವರ್ಷದ ಹಿಂದೆ ಸಂಬಂಧಿಕರ ಮನೆಗೆ ಸಾಕಮ್ಮ ಅನ್ನುವಂಥವ್ರು ಹೋಗಿದ್ರು. ಹೊಸಪೇಟೆಯಿಂದ ಟ್ರೈನ್ ಹತ್ತಿ ಚಂಡೀಗಢಕ್ಕೆ ಹೋಗಿದ್ರು. ಚಂಡೀಗಢದ ಮಂಡಿ ಜಿಲ್ಲೆಯಲ್ಲಿ ಆಶ್ರಮದಲ್ಲಿದ್ರು ಸಾಕಮ್ಮ. ಹಾಸನದ IPS ಅಧಿಕಾರಿಗೆ ಸಾಕಮ್ಮಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಣಿವಣ್ಣನ್ಗೆ ಈ ಸಂಬಂಧಪಟ್ಟಂಗೆ ಸಾಕಮ್ಮ ಚಂಡೀಗಢದಲ್ಲಿ ಇರುವಂತಹ ವಿಚಾರ ಗೊತ್ತಾಗುತ್ತೆ. ಮಣಿವಣ್ಣನ್ಗೆ ಮಾಹಿತಿಯನ್ನ ಹಾಸನ ಮೂಲದ ಅಧಿಕಾರಿ ಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟಂಗೆ ಸೂಚನೆ ಸಿಗ್ತಾ ಇದ್ದಂಗೆ ಚಂಡೀಗಢಕ್ಕೆ ತೆರಳುವಂತೆ ಮಣಿವಣ್ಣನ್ಗೆ ನಿರ್ದೇಶನ ಸಿಗುತ್ತೆ. ಚಂಡೀಗಢದಿಂದಲೇ ಕುಟುಂಬಸ್ಥರಿಗೆ ಮಹಿಳೆ ಕರೆ ಮಾಡ್ತಾರೆ. 25 ವರ್ಷ ತಾಯಿಯನ್ನ ದೂರ ಇದ್ದಂಥ ಮಕ್ಕಳು ಕೊನೆಗೂ ಕೂಡ ತಾಯಿಯನ್ನ ನೋಡಿ ಈಗ ಸಂತೋಷ ಪಟ್ಟಿದ್ದಾರೆ. 25 ವರ್ಷದ ಬಳಿಕ ಮಕ್ಕಳ ಜೊತೆ ಸಾಕಮ್ಮ ಮಾತುಕತೆ ನಡೆಸಿರುವಂತಹ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ವಿಡಿಯೋ ಕಾಲ್ನಲ್ಲಿ ಮಕ್ಕಳ ಜೊತೆಗೆ ತಾಯಿ ಮಾತನಾಡಿದ್ರು. ಆರಂಭದಲ್ಲಿ ತಾಯಿಯನ್ನ ಕಂಡು ಸಹಜವಾಗಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ನೀನ್ ಸಣ್ಣಕ್ಕಿದ್ದಾಗ ನೀನ್ ಹೆಂಗೆ ಏನೇನಿತ್ತ ಅಂತ ಹೇಳಮ್ಮ, ಅಳಬಾರ್ದು, ಮಾತಾಡ್ಬೇಕಂಗ. ನಮ್ಮ ಸಣ್ಣಮ್ಮನವರು ಕಾಣೆಯಾಗಿ ಈಗ 20 ವರ್ಷ ಸನಿಯಕಾಯ್ತು. ನಾವು ಅಲ್ಲೇ ಇಲ್ಲಿ ಹುಡುಕಾಡಿದ್ವಿ, ಆದ್ರೆ ಸಿಗಲಿಲ್ಲ. ಇಲ್ಲ ತೀರ್ಕೊಂಡಾಳ ಏನೋ ಆಗ್ಯೋಗ್ಯಾಳಂತಂದೇಳಿ ನಾವು ಅಲ್ಲೇ ಎಲ್ಲ ಕಾರ್ಯಕ್ರಮಗಳು ಸತ್ತಾಳಂತಂದೇಳಿ ಭಾಳ ಎಲ್ಲ ಮಾಡ್ಕೊಂಡಿದ್ವಿ. ಶಿವಮೊಗ್ಗದ ಇನ್ಸ್ಪೆಕ್ಟರ್ ಸಾಹೇಬರು ಅಲ್ಲಿ ಅವರು ಪತ್ತೆ ಹಚ್ಚಿ ಈಗ ನಮಗೆ ಗ್ರೂಪ್ ಕೊಟ್ಟಿದ್ದಾರೆ. ಡಣಕಿಂಕೇರಿ ನಾಗರಾಜಣ್ಣನವರು ಅವರು ನಮಗೆ ಮರಮನಹಳ್ಳಿ ಸ್ಟೇಷನ್ ಮುಖಾಂತರ ಹೋಗಿ ಅಲ್ಲಿ ತಿಳ್ಕೊಂಬಂದು ನಮಗೆ ಪತ್ತೆ ಮಾಡಿಕೊಟ್ಟದಕ್ಕೆ ಈಗ ಮತ್ತೆ ವಿಕ್ರಮ, ಬೋಧರಾಜ, ಲಕ್ಷ್ಮಿ ಅಂತಂದು ಅವ್ರ ಮಕ್ಕಳು. ಅವರು ತಾಯಿ ಕಳ್ಕೊಂಡಿದ್ರು, ಆದ್ರೆ ತಾಯಿ ಅದರ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ. ಅಕ್ರಮ ಸೈಟ್ ಮಾರಾಟ ಪ್ರಕರಣ ತನಿಖೆಗೆ ತಂಡ ರಚನೆ ಆಗಿದೆ. ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ತನಿಖೆ ಕೈಗೊಳ್ಳೋದಕ್ಕೆ ಡಿಸಿ ಆದೇಶವನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಸುಶೀಲಾ ಬಿ ಜಂಟಿ ತನಿಖಾ ತಂಡವನ್ನ ರಚಿಸಿದ್ದಾರೆ. 4 ಅಧಿಕಾರಿಗಳ ತಂಡ ರಚಿಸಿ ವಾರದ ಒಳಗಾಗಿ ವರದಿ ಕೊಡಿ ಅಂತ ಸೂಚಿಸಿದ್ದಾರೆ. ಸೈಟ್ ಕರ್ಮಕಾಂಡದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿ ಮಾಡಿತು. ವರದಿಯ ಬಳಿಕ ನಗರಸಭೆ ಎಚ್ಚೆತ್ತುಕೊಂಡಿದೆ. ನಗರಸಭೆಯ 8 ಅಧಿಕಾರಿಗಳಿಗೆ ಈಗ ನೋಟಿಸ್ ಕೊಡಲಾಗಿದೆ. ಯಾದಗಿರಿಯ ಸರ್ವೆ ನಂಬರ್ 151ರಲ್ಲಿ ಸೈಟ್ ನಿರ್ಮಾಣ ಮಾಡಲಾಗಿತ್ತು. 96 ಸೈಟ್ಗಳನ್ನ 45 ಸೈಟ್ ಮಾತ್ರ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಇನ್ನುಳಿದ 36 ಸೈಟ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅದನ್ನ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು. ಸುರಪುರ ನಗರಸಭೆ ಪೌರಾಯುಕ್ತ ಜೀವನ್, ಕಂದಾಯ ಅಧಿಕಾರಿ ವೆಂಕಟೇಶ್, ಶಹಾಪುರ ನಗರಸಭೆ ಕಂದಾಯ ನಿರೀಕ್ಷಕ ಶರಣಬಸಪ್ಪ, ಗುರುಮಠಕಲ್ ಪುರಸಭೆ SDA ವೀರಭದ್ರಪ್ಪ ಒಳಗೊಂಡಂತಹ ತನಿಖಾ ತಂಡವನ್ನ ರಚಿಸಿ ಈಗ ಡಿಸಿ ಆದೇಶ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, 1 ವಾರದ ಒಳಗಾಗಿ ವರದಿ ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.